ಪೊರಕೆ ಎಂಬುದು ಪ್ರತಿ ಮನೆಯಲ್ಲೂ ಕಂಡುಬರುವ ವಸ್ತು. ಪೊರಕೆ ಮನೆಯನ್ನು ಸ್ವಚ್ಛಗೊಳಿಸಿದರೂ ಹಿಂದೂ ಧರ್ಮದಲ್ಲಿ ಇದನ್ನು ಬಹಳ ವಿಶೇಷವೆಂದು ಪರಿಗಣಿಸಲಾಗುತ್ತೆ. ಕೆಲವು ಸಂದರ್ಭಗಳಲ್ಲಿ ಅದನ್ನು ಪೂಜಿಸುವ ಸಂಪ್ರದಾಯವೂ ಇದೆ. ಹಳೆಯ ನಂಬಿಕೆಗಳ ಪ್ರಕಾರ ಪೊರಕೆಯನ್ನು ರಾತ್ರಿಯಲ್ಲಿ ಉಪಯೋಗಿಸೋದಿಲ್ಲ ಮತ್ತು ಅದನ್ನು ಉಪಯೋಗಿಸಿದ್ರೂ ಕಸ ಹೊರಗೆ ಎಸೆಯದೆ ಮನೆಯ ಮೂಲೆಯಲ್ಲಿ ಸಂಗ್ರಹಿಸಲಾಗುತ್ತೆ. ಇದರ ಹಿಂದಿನ ನಂಬಿಕೆಯೆಂದರೆ ರಾತ್ರಿಯಲ್ಲಿ ಕಸ ಗುಡಿಸುವ ಮೂಲಕ ಮತ್ತು ಕಸವನ್ನು ಎಸೆಯುವ ಮೂಲಕ ಮನೆಯ ಸಂತೋಷ ಮತ್ತು ಸಮೃದ್ಧಿ ಸಹ ಹೋಗುತ್ತೆ. ಆದ್ದರಿಂದ ಹಾಗೆ ಮಾಡುವುದನ್ನು ತಪ್ಪಿಸಬೇಕು. ಆ ದಿನಗಳಲ್ಲಿ ನಾವು ವಿದ್ಯುತ್ ದೀಪಗಳನ್ನು ಬಳಸುತ್ತಿರಲಿಲ್ಲ. ಆನಂತರದ ದಿನಗಳಲ್ಲಿ ವಿದ್ಯುತ್ ದೀಪಗಳನ್ನು ಬಳಕೆ ಮಾಡಲಾರಂಭಿಸಲಾಯಿತಾದರೂ ಹೆಚ್ಚಿನವರು ಸೀಮೆಎಣ್ಣೆ ಸೇರಿದಂತೆ ಇತರೆ ಎಣ್ಣೆಗಳಿಂದ ಉರಿಯುವ ದೀಪಗಳನ್ನು ಬಳಸುತ್ತಿದ್ದರು. ಇಂತಹ ದೀಪದ ಬೆಳಕಿನಲ್ಲಿ ಗುಡಿಸಿದರೆ ನಾವು ಮನೆಯಲ್ಲಿ ನಮಗೆ ಗೊತ್ತಿಲ್ಲದೆ ಕಳೆದುಕೊಂಡ ಅಮೂಲ್ಯವಾದ ವಸ್ತುಗಳನ್ನು ಕಸವೆಂದು ಗುಡಿಸಿ ಹೊರಗೆ ಎಸೆಯುವ ಸಾಧ್ಯತೆ ಇರುತ್ತಿತ್ತು. ಈ ಕಾರಣದಿಂದಲೇ ನಮ್ಮ ಹಿರಿಯರು ರಾತ್ರಿ ವೇಳೆ ಅದರಲ್ಲಿಯೂ ದೀಪ ಬೆಳಗಿದ ನಂತರ ಕಸವನ್ನು ಗುಡಿಸಬಾರದು ಎನ್ನುವ ಸಂಪ್ರದಾಯವನ್ನು ಜಾರಿಗೆ ತಂದರು. ಈಗ ಕಾಲ ಬದಲಾಗಿದೆ ಮತ್ತು ಎಣ್ಣೆಯ ದೀಪಗಳ ಬಳಕೆ ಕಡಿಮೆಯಾಗಿದೆ. ವಿದ್ಯುತ್ ದೀಪಗಳನ್ನೇ ಬಳಸುತ್ತಿದ್ದೇವಾದರೂ ಈ ಬೆಳಕಿನಲ್ಲೂ ಕೆಲವೊಮ್ಮೆ ಅಮೂಲ್ಯವಾದ ವಸ್ತುವನ್ನೇ ಕಸವೆಂದುಕೊಂಡು ಅಥವಾ ಸರಿಯಾಗಿ ಕಾಣಿಸದೆಯೋ ತಿಪ್ಪೆಗೆ ಎಸೆಯುವ ಸಾಧ್ಯತೆಗಳು ಇಲ್ಲವೆಂದಿಲ್ಲ. ಮನೆಯಲ್ಲಿರುವ ಪುಟ್ಟ ಮಕ್ಕಳು ನಮಗೆ ಗೊತ್ತಿಲ್ಲದಂತೆ ಕೆಲವು ಅಮೂಲ್ಯವಾದ ವಸ್ತುಗಳು, ಚಿನ್ನದ ಉಂಗುರ, ಸಣ್ಣ ಕಿವಿಯೋಲೆ, ಬೆಲೆ ಬಾಳುವ ಹರಳುಗಳನ್ನು ಅದರ ಮೌಲ್ಯ ತಿಳಿಯದೆ ಮನೆಯೊಳಗೆ ಎಲ್ಲಾದರೂ ಎಸೆದಿರಲೂಬಹುದು. ದೀಪದ ಬೆಳಕಿನಲ್ಲಿ ಕಸ ಗುಡಿಸಿದಾಗ ಇದು ನಮ್ಮ ಗಮನಕ್ಕೆ ಬಾರದೆ ನಾವು ಕಸದೊಂದಿಗೆ ಅದನ್ನು ಗುಡಿಸಿ ಎಸೆಯಬೇಕಾಗಬಹುದು. ಈ ಕಾರಣದಿಂದಲೇ ದೀಪ ಬೆಳಗಿದ ನಂತರ ಕಸ ಗುಡಿಸಬಾರದು ಎಂದು ನಮ್ಮ ಹಿರಿಯರು ಹೇಳುತ್ತಿದ್ದರು. ಇದೇ ರೀತಿಯಲ್ಲಿ ಸಂಜೆ ಹೊತ್ತಿಗೆ ಗುಡಿಸಿದ ಕಸವನ್ನು ಮನೆಯಿಂದ ಹೊರಗೆಸೆಯುವುದು ಒಳ್ಳೆಯದಲ್ಲ ಎಂದು ನಮ್ಮ ಹಿರಿಯರು ಹೇಳುತ್ತಿದ್ದದ್ದನ್ನು ನೀವು ಕೇಳಿರುತ್ತೀರಿ. ಇದರ ಹಿಂದೆಯೂ ಕೂಡ ಒಂದು ವೈಜ್ಞಾನಿಕ ಕಾರಣವಿದೆ. ಅಂದರೆ ಸಂಜೆ ಹೊತ್ತಿನಲ್ಲಿ ನಾವು ಕಸವನ್ನು ಹೊರಗೆಸೆದರೆ ನಮ್ಮ ಕಣ್ಣಪ್ಪಿನಿಂದ ಕಸದೊಂದಿಗೆ ಸೇರಿಕೊಂಡ ಅಮೂಲ್ಯವಾದ ವಸ್ತು ಎಸೆಯಲ್ಪಡಬಹುದು. ಅದೇ ಬೆಳಿಗ್ಗೆ ಹೊತ್ತಿಗೆ ಕಸವನ್ನು ಎಸೆದರೆ ಆಗ ನಮಗೆ ಕಸದೊಂದಿಗೆ ಇರುವ ನಮ್ಮದೇ ಅಮೂಲ್ಯವಾದ ವಸ್ತು ಕಾಣಿಸಬಹುದು. ಈ ಕಾರಣದಿಂದಲೇ ನಮ್ಮ ಹಿರಿಯರು ದೀಪ ಬೆಳಗಿದ ಮೇಲೆ ಮನೆಯ ಕಸ ಗುಡಿಸಬಾರದು ಎಂದು ಹೇಳುತ್ತಿದ್ದರು. ರಾತ್ರಿ ಸಮಯದಲ್ಲಿ ವಾತಾವರಣದಲ್ಲಿನ ಕೆಟ್ಟ ಶಕ್ತಿಗಳ ಸಂಚಾರವು ಹೆಚ್ಚಿನ ಪ್ರಮಾಣದಲ್ಲಿರುತ್ತದೆ. ಮನೆ ಗುಡಿಸುವಾಗ ಕಸಬರಿಕೆಯಿಂದ ಉಂಟಾಗುವ ಶಬ್ದಗಳ ಕಡೆಗೆ ವಾತಾವರಣದಲ್ಲಿನ ಕೆಟ್ಟ ಶಕ್ತಿಗಳು ಆಕರ್ಷಿತವಾಗುವುದರಿಂದ ಅವು ವಾಸ್ತುವನ್ನು ಪ್ರವೇಶಿಸುವ ಸಾಧ್ಯತೆಯೂ ಬಹಳಷ್ಟು ಇರುತ್ತದೆ. ಆದುದರಿಂದ ರಾತ್ರಿ ಸಮಯದಲ್ಲಿ ಕಸ ಗುಡಿಸಬಾರದು. ಆದಷ್ಟು ಮಟ್ಟಿಗೆ ಜೀವನದಲ್ಲಿನ ಎಲ್ಲ ಕೃತಿಗಳನ್ನು ನಾಮಸಹಿತ ಮಾಡಬೇಕು. ಎಲ್ಲ ಕೃತಿಗಳನ್ನು ನಾಮಸಹಿತ ಮಾಡುವುದರಿಂದ ನಾಮಜಪದಿಂದ ಪ್ರಕ್ಷೇಪಿತವಾಗುವ ಸಾತ್ವಿಕ ಲಹರಿಗಳಿಂದ ನಾಮಧಾರಕನಿಗೆ ಕೆಟ್ಟ ಶಕ್ತಿಗಳ ತೊಂದರೆಗಳಿಂದ ರಕ್ಷಣೆಯಾಗುತ್ತದೆ. ಕಸ ಗುಡಿಸುವಾಗ ಬಗ್ಗುವುದರಿಂದ ನಾಭಿಚಕ್ರದ ಮೇಲೆ ಒತ್ತಡವು ಬಂದು ಪಂಚಪ್ರಾಣಗಳು ಜಾಗೃತ ಅವಸ್ಥೆಯಲ್ಲಿ ಉಳಿಯುತ್ತವೆ. ಬಗ್ಗಿ ಕಸ ತೆಗೆಯುವಾಗ ವ್ಯಕ್ತಿಯ ದೇಹದಲ್ಲಿ ಶಕ್ತಿಯ ಲಹರಿಗಳು ಹೆಚ್ಚಿನ ಪ್ರಮಾಣದಲ್ಲಿ ನಿರ್ಮಾಣವಾಗುತ್ತವೆ. ಸಂಕಲನಕಾರರು ಮೊಣಕಾಲುಗಳನ್ನು ಮಡಚಿ ಕಸ ತೆಗೆಯಬಾರದು, ಏಕೆಂದರೆ ಈ ಮುದ್ರೆಯಿಂದಾಗಿ ಮೊಣಕಾಲುಗಳ ಟೊಳ್ಳಿನಲ್ಲಿ ಸಂಗ್ರಹವಾದ ಅಥವಾ ಘನೀಕೃತವಾಗಿರುವ ರಜತಮಾತ್ಮಕ ವಾಯುವಿಗೆ ವೇಗ ಸಿಗುವ ಸಾಧ್ಯತೆಯಿರುತ್ತದೆ. ಆದುದರಿಂದ ಈ ಮುದ್ರೆಯಲ್ಲಿ ಕಸ ತೆಗೆದರೆ ಕಸ ತೆಗೆಯುವಾಗ ಪಾತಾಳದಿಂದ ವಾಯುಮಂಡಲದಲ್ಲಿ ಹರಡುವ ತೊಂದರೆದಾಯಕ ಸ್ಪಂದನಗಳು ದೇಹದ ಕಡೆಗೆ ಆಕರ್ಷಿತವಾಗುವ ಸಾಧ್ಯತೆ ಇರುತ್ತದೆ. ಆದುದರಿಂದ ದೇಹದಲ್ಲಿ ರಜತಮಗಳ ಸಂವರ್ಧನೆಯಾಗುವಂತಹ ಇಂತಹ ಕೃತಿಗಳನ್ನು ಮಾಡಬಾರದು. ಕಸ ತೆಗೆಯುವಾಗ ಪೊರಕೆಯನ್ನು ನೆಲಕ್ಕೆ ಬಡಿಯುವುದು ಅಥವಾ ನೆಲದ ಮೇಲೆ ಜೋರಾಗಿ ತಿಕ್ಕಿ ಕಸ ತೆಗೆಯುವುದು ಮುಂತಾದ ತೊಂದರೆದಾಯಕ ನಾದಗಳನ್ನು ನಿರ್ಮಾಣ ಮಾಡುವ ಕೃತಿಗಳಿಂದ ಪಾತಾಳದಲ್ಲಿನ ಹಾಗೂ ವಾಸ್ತುವಿನಲ್ಲಿನ ತೊಂದರೆದಾಯಕ ಸ್ಪಂದನಗಳು
ಕಾರ್ಯನಿರತವಾಗುತ್ತವೆ ಮತ್ತು ಕಾಲಕ್ರಮೇಣ ಈ ಲಹರಿಗಳು ವಾತಾವರಣದಲ್ಲಿ ಪ್ರಕ್ಷೇಪಿತವಾಗಲು ಪ್ರಾರಂಭವಾಗುವುದರಿಂದ ವಾಸ್ತುವಿನಲ್ಲಿರುವ ಕೆಟ್ಟ ಶಕ್ತಿಗಳ ಸಂಚಾರವೂ ಹೆಚ್ಚಾಗುತ್ತದೆ. ಆದುದರಿಂದ ಇಂತಹ ಕೃತಿಗಳನ್ನು ಮಾಡಬಾರದು. ಮೇಲಿನ ಎಲ್ಲ ಕೃತಿಗಳು ತಮೋಗುಣಿ ವೃತ್ತಿಯ ನಿದರ್ಶಕವಾಗಿವೆ. ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.